ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆದ್ಮೇಲೆ ನಾವೀಗ ನವಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನವಂಬರ್ ತಿಂಗಳು ಅಂದ ತಕ್ಷಣವೇ ನೋಡಿ, ಈ ಒಂದು ತಿಂಗಳಲ್ಲಿ ಕಾರ್ತಿಕ ಮಾಸ, ಮಾರ್ಗಶಿರ ಮಾಸ, ಎರಡೂ ಮಾಸಗಳು ಇರ್ತಕ್ಕಂತಹದ್ದು. ಒಳ್ಳೆ ಕಾರ್ತಿಕ ಮಾಸ ಅಂದರೆ ದೇವತಾ ಕಾರ್ಯಗಳು ಮಾಡೋದಕ್ಕೆ, ಶಿವನ ಪೂಜೆ ಆಗಿರ್ಬೋದು, ವಿಷ್ಣುವಿನ ಪೂಜೆ ಆಗಿರ್ಬೋದು, ಶಿವ ಮತ್ತು ವಿಷ್ಣುವಿನ ಹರಿಹರರ ಪೂಜೆಗಳು ವಿಶೇಷವಾಗಿ ಮಾಡುವಂತಹ ಒಂದು ಮಾಸ. ಹಾಗಾಗಿ ಈ ಒಂದು ಮಾಸದಲ್ಲಿ ಪ್ರಾರಂಭವಾಗುವಂಥ ಈ ಒಂದು ನವಂಬರ್ ತಿಂಗಳಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶಿಯವರಿಗೆ ಸೂರ್ಯನ ಒಂದು ಸಂಚಾರದಿಂದ ಏನು ಫಲ ಆಗ್ತಾ ಇದೆ ಅಂತ ನೋಡಿ. 16ನೇ ತಾರೀಕುವರೆಗೂ ಸೂರ್ಯ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ 16ವರೆಗೂ ನಿಮ್ಮ ರಾಶಿಯವರಿಗೆ ವೃತ್ತಿಯಲ್ಲಾಗಿರ್ಬೋದು ಮತ್ತು ಖರ್ಚು ವೆಚ್ಚದಲ್ಲಿ ಕಳ್ಕೊಳ್ಳೋವಂಥ ವಿಚಾರದಲ್ಲಾಗಿರ್ಬೋದು ತುಂಬಾ ವೈಪರೀತ್ಯ ಕೊಡುತ್ತೆ. ಇನ್ನು ಭಾಳಷ್ಟು ಜನ ಕೆಲಸನ ಕಳ್ಕೊಳ್ಳುವಂತಹದ್ದಾಗಿರ್ಬೋದು, ಕೆಲಸನ ಬಿಡುವಂತಹದ್ದಾಗಿರ್ಬೋದು, ಯಾವುದೋ ಒಂದು ವೃತ್ತಿ ನಿರ್ವಹಿಸ್ತಾ ಇರ್ತೀರ, ಅಯ್ಯೋ ಸಾಕಾಯ್ತಪ್ಪ, ಬೇಡವೇ ಬೇಡ ಅಂತ ಬಿಟ್ಬಿಡೋಣ, ಇದರಿಂದ ನಮಗೆ ಪ್ರತಿಫಲ ಇಲ್ಲ ಅನ್ನುವಂತಹ ಸ್ಥಿತಿ 16ರವರೆಗೂ ಬರುವಂತಹ ಜಾಸ್ತಿ ಇರುತ್ತೆ. ಮತ್ತು ಅನವಶ್ಯಕವಾದ ಹೆಚ್ಚಿನ ಖರ್ಚುಗಳು ಸಹ ಬರುವಂತಹದ್ದು ಇರುತ್ತೆ. ಈ ರೀತಿಯ ವೈಪರೀತ್ಯ ವ್ಯತ್ಯಯ ಬರುವಂತಹದ್ದು ಇದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಗೋಧಿಯನ್ನು ನೆನೆಸಿಬಿಟ್ಟು ಒಂದು ಹಸುಗಳಿಗೆ ಕೊಡೋದರಿಂದ ತುಂಬ ಒಳ್ಳೆಯ ಫಲ ಸಿಗತ್ತೆ. ಇಲ್ಲಾಂದರೆ ಕೋತಿಗಳಿಗೆ ಕೊಡೋದರಿಂದ ಒಳ್ಳೆಯ ಫಲ ಸಿಗತ್ತೆ. ಈ ರೀತಿ ಮಾಡಿ ನಿಮ್ಮ ವೃತ್ತಿ ಕಳ್ಕೊಳ್ಳೋದಾಗಲಿ ಬಿಟ್ಟೋಗೋದಾಗಲಿ ಆಗೋದಿಲ್ಲ. ಒಳ್ಳೆಯ ರೀತಿ ಇಂಪ್ರೂವ್ಮೆಂಟ್ ಸಿಗತ್ತೆ. ಇನ್ನು 16ರ ನಂತರ ನೋಡಿ, ತುಲಾ ರಾಶಿಯಿಂದ ನಿಮ್ಮ ರಾಶಿಗೆ, ನಿಮ್ಮ ಜನ್ಮ ರಾಶಿಗೆ ಪ್ರವೇಶ ಮಾಡುವಂತಹದ್ದು. ಹಾಗಾಗಿ ನೋಡಿ, ನಿಮ್ಮ ಜನ್ಮ ರಾಶಿಗೆ ಸೂರ್ಯ ಬರುವಂತಹದ್ದು ಈ ರೀತಿ ವರ್ಷಕ್ಕೆ ಒಂದು ಸಾರಿ ಮಾತ್ರ ಆಗುವುದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 16ನೇ ತಾರೀಕು ಬಂದರೆ ಒಂದು ತಿಂಗಳ ಕಾಲ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಈ ಒಂದು ನವಂಬರ್ 16ನೇ ತಾರೀಕಿಗೆ ಸೂರ್ಯ ನಿಮ್ಮ ರಾಶಿ ಪ್ರವೇಶ ಮಾಡೋದ್ರಿಂದ ನಿಮ್ಗೆ ವಿಶೇಷವಾದಂತಹ ಚೇತರಿಕೆ ಬರುತ್ತೆ, ಬದಲಾವಣೆ ಬರುತ್ತದೆ. ಯಾರಿಗೆಲ್ಲ ಕೆಲಸ ಕಾರ್ಯ ಇಲ್ಲ ಅಂಥವ್ರಿಗೆಲ್ಲರಿಗೂ ಕೂಡ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳು ಸಿಗುತ್ತೆ, ವೃತ್ತಿಯಲ್ಲಿ ಉನ್ನತೋನ್ನತವಂತಹ ಅಭಿವೃದ್ಧಿ ಸಿಗುತ್ತೆ. ಹಾಗೆ ಕೆಲಸ ಕಾರ್ಯ ಅನ್ನುವಂತಹದ್ದು ಬಲವಾಗಿ ನಿಲ್ಲುವಂತಹ ಸಮಯ ಈ 16ರ ನಂತರದ ದಿನಗಳು. ಹಾಗಾಗಿ ತುಂಬ ಚೆನ್ನಾಗಿದೆ, ತುಂಬ ಉತ್ತಮವಾದಂಥ ಫಲ ಕೊಡುವಂತಹದ್ದು ಇದೆ.